ಅಂಗಳದ ಒಣ ಮಣ್ಣಿನ ಮೇಲಿದ್ದ ಆ ಹಳೆಯ ಮಂಚವು ಯಾರದ್ದೋ ಹಣೆಬರಹವನ್ನು ವಿವರಿಸುತ್ತಿರುವಂತಿತ್ತು. ಆ ಮಂಚದ ಮೇಲೆ ಕುಳಿತಿದ್ದ 70 ವರ್ಷದ ಸುಮಿತ್ರಾ ಅವರ ಕಣ್ಣುಗಳು ಬಾಗಿಲ ಕಡೆಯೇ ನೆಟ್ಟಿದ್ದವು. ಯಾರಾದರೂ ಕರೆದಾರು, ಅಮ್ಮ, ಏನಾದರೂ ತಿಂದೆಯಾ ಎಂದು ಕೇಳಿಯಾರು ಎಂಬ ಸಣ್ಣ ಆಸೆ ಅವರದ್ದು. ಹೊಟ್ಟೆಯ ಹಸಿವು ಈಗ ಅವರಿಗೆ ಅಭ್ಯಾಸವಾಗಿ ಬಿಟ್ಟಿತ್ತು. ಆದರೆ ಸ್ವಂತ ಮಗ ಸೊಸೆಯ ನಿರ್ಲಕ್ಷ್ಯ ಇಂದಿಗೂ ಎದೆಗೆ ಚುಚ್ಚುತ್ತಿತ್ತು. ನಡುಗುವ ಧ್ವನಿಯಲ್ಲಿ ಅವರು ಒಳಗಿನವರನ್ನು ಕರೆದರು. ಸೊಸೆ, ಓ ಸೊಸೆ, ಸ್ವಲ್ಪ ಊಟ ಕೊಡಮ್ಮ, ತುಂಬಾ ಹಸಿವಾಗುತ್ತಿದೆ. ಹಳಸಿದ್ದೋ ತಾಜಾವೋ ಯಾವುದಿದ್ದರೂ ಕೊಡು, ಇನ್ನು ತಡೆಯಲು ಸಾಧ್ಯವಿಲ್ಲ. ಅವರ ಧ್ವನಿ ಕೇಳುತ್ತಿದ್ದಂತೆಯೇ ಸೊಸಿ ಕವಿತಾ ಅಸಮಾಧಾನದಿಂದ ಗೊಣಗುತ್ತಾ ಹೊರಬಂದಳು. ಅವಳ ಕೈಯಲ್ಲಿದ್ದ ಬಟ್ಟಲಿನಲ್ಲಿ ರಾತ್ರಿ ಉಳಿದಿದ್ದ ಸ್ವಲ್ಪ ಅನ್ನ ಮತ್ತು ಉಪ್ಪು ಇತ್ತು. ಅಂಗಳದಲ್ಲೇ ವಾಸಿಸುತ್ತಿದ್ದ ಸುಮಿತ್ರಾ ಅವರ ಮುಂದೆ ಆ ಒಡೆದ ಬಟ್ಟಲನ್ನು ಇಡುತ್ತಾ ಕವಿತಾ ಅಂದಳು, ತೊಗೋ ಮುದಿವೆ, ತಿನ್ನು. 70 ವರ್ಷವಾದರೂ ನಿನ್ನ ಹಸಿವು ಮಾತ್ರ ಕಡಿಮೆಯಾಗಿಲ್ಲ. ಬದುಕಿರುವವರೆಗೂ ನನ್ನನ್ನು ಭಿಕ್ಷುಕಿಯನ್ನಾಗಿ ಮಾಡಿಯೇ ಸಾಯುತ್ತೀಯ ಅನ್ನಿಸುತ್ತೆ. ಸುಮಿತ್ರಾ ಅವರು ಅನ್ನದ ಬಟ್ಟಲನ್ನು ಕಂಡ ತಕ್ಷಣ ಎಷ್ಟೋ ದಿನಗಳಿಂದ ಹಸಿದಿರುವವರಂತೆ ಅನ್ನವನ್ನು ತಿನ್ನಲಾರಂಭಿಸಿದರು. ಅದು ಕೇವಲ ಹಳಸಲು ಅನ್ನ ಮತ್ತು ಉಪ್ಪಾಗಿತ್ತು. ಆದರೂ ಅವರದನ್ನು ಯಾವುದೋ ರುಚಿಕರವಾದ ಪಕ್ವಾನದಂತೆ ಸವಿಯುತ್ತಿದ್ದರು. ಬಹುಶಃ ಆ ಅನ್ನಕ್ಕಿಂತ ಅವರ ಹಸಿವು ಹಳೆಯದಾಗಿತ್ತು. ಅವರು ತಿನ್ನುವುದನ್ನು ನೋಡಿ ಉರಿದುಹೋದ ಕವಿತಾ, ಇಷ್ಟೊಂದು ಆಸೆಯೇ ನಿನಗೆ ಎನ್ನುತ್ತಾ ಅನ್ನದ ಬಟ್ಟಲನ್ನು ಕಸಿದುಕೊಂಡು ಅನ್ನವನ್ನು ನೆಲಕ್ಕೆ ಸುರಿದಳು. ಸುಮಿತ್ರಾ ಅವರು ಒಂದು ಕ್ಷಣ ನೆಲದ ಮೇಲೆ ಬಿದ್ದಿದ್ದ ಅನ್ನವನ್ನೇ ನೋಡುತ್ತಾ ಕುಳಿತರು. ನಂತರ ನಡುಗುವ ಕೈಗಳಿಂದ ಆ ಅನ್ನವನ್ನು ಮಣ್ಣಿನಿಂದಲೇ ಆರಿಸಿ ತಿನ್ನಲಾರಂಭಿಸಿದರು. ಕವಿತಾ ಅಸಹ್ಯಪಟ್ಟುಕೊಂಡು ಒಳಗೆ ಹೋದಳು. ಅದೇ ಸಂಜೆ ಸುಮಿತ್ರಾ ಅವರು ಮಂಚದ ಮೇಲೆ ಕುಳಿತಿದ್ದಾಗ ಅವರ ಮೊಮ್ಮಗ ಗೋಲು ಒಂದು ಪ್ಲೇಟ್ನಲ್ಲಿ ಪಕೋಡಾ ತಿನ್ನುತ್ತಾ ಮೊಬೈಲ್ ನೋಡುತ್ತಾ ಅಲ್ಲಿಗೆ ಬಂದನು. ಅವನು ಅಜ್ಜಿಯ ಪಕ್ಕ ಕುಳಿತು, ಅಜ್ಜಿ, ನೀವು ತಿನ್ನಿ ಎಂದನು. ಅಂತಹ ರುಚಿಕರ ಆಹಾರವನ್ನು ನೋಡಿ ಎಷ್ಟೂ ದಿನಗಳಾಗಿದ್ದರಿಂದ ಸುಮಿತ್ರಾ ಅವರ ಬಾಯಲ್ಲಿ ನೀರೂರಿತು. ಆದರೆ ಸೊಸೆಯ ಭಯದಿಂದ ಕೈಚಾಚಲು ಹಿಂಜರಿದರು. ಗೋಲು ಪದೇ ಪದೇ ಒತ್ತಾಯಿಸಿದಾಗ ಒಂದು ಪಕೋಡವನ್ನು ಬಾಯಿಗಿಟ್ಟುಕೊಂಡರು. ಅದರ ರುಚಿ ತಗುಲುತ್ತಿದ್ದಂತೆಯೇ ಅವರ ಮುಖದಲ್ಲಿ ಒಂದು ರೀತಿಯ ತೃಪ್ತಿ ಕಂಡಿತು. ಅವರು ಕಣ್ಣು ಮುಚ್ಚಿ ಸವಿಯುತ್ತಿದ್ದಾಗಲೇ ಯಾರೂ ಹಿಂದಿನಿಂದ ಅವರ ಕೂದಲನ್ನು ಹಿಡಿದು ಎಳೆದರು. ಕಣ್ಣು ಬಿಟ್ಟರೆ ಎದುರು ಕ್ರೋಧದಿಂದ ಕೆಂಡವಾದ ಕವಿತಾ ನಿಂತಿದ್ದಳು. ಕವಿತಾ ಸುಮಿತ್ರಾ ಅವರ ಕೂದಲನ್ನು ಹಿಡಿದು ನೆಲಕ್ಕೆ ತಳ್ಳಿ ಮನಬಂದಂತೆ ಒದೆಯಲಾರಂಭಿಸಿದಳು. ಸುಮಿತ್ರಾ ಅವರು ಅಳುತ್ತಾ ಬೇಡಿಕೊಂಡರು, ಹೊಡೆಯಬೇಡಮ್ಮ, ಇನ್ನು ಮುಂದೆ ತಿನ್ನಲ್ಲ, ಒಂದೇ ಒಂದು ತಿಂದೆ ಅಷ್ಟೇ. ಆದರೆ ಕವಿತಾಳ ಸಿಟ್ಟು ಕಡಿಮೆಯಾಗಲಿಲ್ಲ. ಒಂದು ಕಡೆ ಎದೆಯ ಮೇಲೆ ಹೊರೆಯಾಗಿ ಕುಳಿತಿದ್ದೀಯಾ, ಸಾಲದ್ದಕ್ಕೆ ನಾನು ಮಾಡಿದ ನಿಯಮಗಳನ್ನೂ ಮುರಿಯುತ್ತಿದ್ದೀಯಾ? ಇವತ್ತು ನಿನಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ ಎಂದು ಕೂಗಾಡುತ್ತಾ ಸುಸ್ತಾಗುವವರೆಗೂ ಹೊಡೆದಳು. ಹೋಗುವಾಗ, ಇವತ್ತು ಇಡೀ ದಿನ ನಿನಗೆ ಊಟವಿಲ್ಲ, ಈಗ ಆ ಪಕೋಡದ ರುಚಿ ನೆನಪಿಟ್ಟುಕೋ ಎಂದು ಎಚ್ಚರಿಸಿ ಹೋದಳು. ಸುಮಿತ್ರಾ ಅವರು ನೋವಿನಿಂದ ನರಳುತ್ತಾ ಮಂಚದ ಮೇಲೆ ಮಲಗಿದರು. ಚಳಿವಿರಲಿ, ಮಳೆಯಿರಲಿ, ಬಿಸಿಲಿರಲಿ ಅವರಿಗೆ ಮನೆಯೊಳಗೆ ಹೋಗಲು ಅನುಮತಿಯಿರಲಿಲ್ಲ. ಅವರ ಮಗ ಪುನೀತ್ ತನ್ನ ತಂದೆ ಕಟ್ಟಿದ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದನು. ಅವನು ದಿನಕ್ಕೆ 10 ಬಾರಿ ತಾಯಿಯ ಎದುರಿಗೆ ಓಡಾಡುತ್ತಿದ್ದರೂ ಒಮ್ಮೆಯೂ ಅಮ್ಮ, ಹೇಗಿದ್ದೀಯಾ ಎಂದು ಕೇಳಲಿಲ್ಲ. ಕವಿತಾಳ ವರ್ತನೆ ಬದಲಾಗುವುದು ಕೇವಲ ಅವಳ ನಾದಿನಿಯರಾದ ಸುನೆ ಮತ್ತು ಸಂಗೀತ ಮನೆಗೆ ಬಂದಾಗ ಮಾತ್ರ. ಅವರ ಮುಂದೆ ಸುಮಿತ್ರಾ ಅವರನ್ನು ಗೌರವದಿಂದ ಕಾಣುತ್ತಿದ್ದಳು. ಆದರೆ ಅವರು ಹೋದ ತಕ್ಷಣ ಅವಳ ದೌರ್ಜನ್ಯ ಮತ್ತೆ ಶುರುವಾಗುತ್ತಿತ್ತು. ಸುಮಿತ್ರಾ ಅವರಿಗೆ ಅಳಿಯಂದಿರ ಮುಂದೆ ಸತ್ಯ ಹೇಳಬೇಕೆನಿಸುತ್ತಿತ್ತು. ಆದರೆ ಮನೆಯಿಂದ ಹೊರಹಾಕಿದರೆ ಎಲ್ಲಿ ಹೋಗಲಿ ಎಂಬ ಭಯ ಅವರನ್ನು ತಡೆದಿತ್ತು. ಒಂದು ದಿನ ಬೆಳಿಗ್ಗೆ ತನ್ನ ಕಿರಿಯ ಮಗಳು ಸುನೆ ಬರುತ್ತಾಳೆ ಎಂಬ ವಿಷಯ ತಿಳಿದು ಸುಮಿತ್ರಾ ಅವರ ಬಾಡಿದ ಮುಖದಲ್ಲಿ ನಗು ಮೂಡಿತು. ಬಹುಶಃ 1 ವರ್ಷದ ನಂತರ ಇಂದು ಹೊಟ್ಟೆ ತುಂಬ ಊಟ ಮತ್ತು 2 ಪ್ರೀತಿಯ ಮಾತುಗಳು ಸಿಗಬಹುದು ಎಂದು ಆಶಿಸಿದರು. ಇತ್ತ ಕವಿತಾ, ಇವರಿಗೆ ಬೇರೆ ಕೆಲಸವಿಲ್ಲವೇ ಪದೇ ಪದೇ ಇಲ್ಲಿಗೆ ಬರಲು? ಈಗ ಇವರ ಜೊತೆಗೆ ಈ ಮುದಿವೆಯ ಸೇವೆಯನ್ನೂ ಮಾಡಬೇಕಾ? ನನ್ನ ಕೈಯಲ್ಲಿದ್ದರೆ ಈ ಮುದಿವಿಗೆ ವಿಷವನ್ನೇ ಕೊಡುತ್ತಿದ್ದೆ ಎಂದು ಗೊಣಗುತ್ತಿದ್ದಳು. ಕೊನೆಗೂ ಸುನೆ ಬರುವ ದಿನ ಬಂತು. ಅವಳು ಸಂಜೆ ಬರುತ್ತೇನೆ ಎಂದು ಹೇಳಿದ್ದಳು. ಆದರೆ ಎಲ್ಲರಿಗೂ ಆಶ್ಚರ್ಯ ನೀಡಲು ಅವಳು ಹೇಳಿದ್ದಕ್ಕಿಂತ ಮೊದಲೇ ಮನೆಗೆ ಬಂದಳು. ಅವಳು ಅಚಾನಕ್ಕಾಗಿ ಬಂದಿದ್ದರಿಂದ ಮನೆಯೊಳಗೆ ಕಾಲಿಡುತ್ತಿದ್ದಂತೆಯೇ ಅಂಗಳದ ಮಂಚದ ಮೇಲೆ ಅನಾಥೆಯಂತೆ ಬಿದ್ದಿದ್ದ ತನ್ನ ತಾಯಿಯನ್ನು ಕಂಡು ಅವಳು ಬೆಚ್ಚಿಬಿದ್ದಳು. ಸುನೀನಾ ಗಾಬರಿಯಿಂದ ಕೇಳಿದಳು, ಏನಾಯ್ತಮ್ಮ, ಹೀಗೆ ಹೊರಗೆ ಯಾಕೆ ಮಲಗಿದ್ದೀಯಾ? ಸುಮಿತ್ರಾ ಅವರು ಪರಿಸ್ಥಿತಿಯನ್ನು ನಿಭಾಯಿಸುತ್ತಾ, ಅದು ಒಳಗಡೆ ತುಂಬ ಶೆಕೆಯಾಗುತ್ತಿತ್ತು, ಅದಕ್ಕೆ ಹೊರಗೆ ಗಾಳಿಗೆ ಬಂದೆ. ಅಂದಹಾಗೆ ಮಗಳೇ, ನೀನು ಇಷ್ಟು ಬೇಗ ಹೇಗೆ ಬಂದೆ ಎಂದರು. ಸುನೀನಾ ಹೇಳಿದಳು,
ಹೌದು, ನನಗೆ ಬೇಗ ಟ್ರೈನ್ ಸಿಕ್ಕಿತು. ಆದರೆ ಇಷ್ಟು ಮಧ್ಯಾಹ್ನದ ಬಿಸಿಲಿನಲ್ಲಿ ಹೊರಗೆ ಮಲಗಬೇಡ, ನಡಿ ಒಳಗಡೆ ಹೋಗೋಣ ಎಂದು ತಾಯಿಯನ್ನು ಆಸರೆ ನೀಡಿ ಒಳಕ್ಕೆ ಕರೆದೊಯ್ದಳು. ಸುನೀನಾ ಮತ್ತು ಅತ್ತೆಯನ್ನು ಒಟ್ಟಿಗೆ ನೋಡಿ ಕವಿತಾ ದಂಗಾದಳು. ಸುನೀನಾ ನಗುತ್ತಾ, ಅತ್ತಿಗೆ, ಅಮ್ಮ ಇಷ್ಟು ಬಿಸಿಲಿನಲ್ಲಿ ಹೊರಗೆ ಮಲಗಿದ್ದಾರೆ, ನೀವು ಏನೂ ಹೇಳಿಲ್ಲವಾ ಎಂದು ಕೇಳಿದಳು. ಕವಿತಾ ತಕ್ಷಣ ಮಾತು ಬದಲಿಸಿ, ಅಯ್ಯೋ ಸುನೇ, ನಿನ್ನ ಅಮ್ಮ ಎಷ್ಟು ಹಠಮಾರಿ ಅಂತ ನಿನಗೆ ಗೊತ್ತಿಲ್ಲವೇ? ಯಾರ ಮಾತನ್ನೂ ಕೇಳುವುದಿಲ್ಲ. ಇವರನ್ನು ದಾರಿಗೆ ತರಲು ನಾನು ನನ್ನದೇ ಆದ ರೀತಿಯಲ್ಲಿ ಪ್ರಯತ್ನಿಸುತ್ತಿದ್ದೇನೆ ಎಂದಳು. ಸುನೀನಾ ಮುಗ್ಧವಾಗಿ, ಹೌದು ಅತ್ತಿಗೆ, ನೀವು ಅಮ್ಮನನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೀರಿ ಎಂದು ನನಗೆ ಗೊತ್ತು ಎಂದಳು. ನಂತರ ಸುನೀನಾ ಒಂದು ವಿಷಯ ತಿಳಿಸಿದಳು. ಅತ್ತಿಗೆ, ನಾಳೆ ಸಂಗೀತಾ ಅಕ್ಕ ಕೂಡ ಬರುತ್ತಿದ್ದಾರೆ. ಅಪ್ಪ ನಮ್ಮ ಮೂವರ ಹೆಸರಿಗೆ ಬರೆದಿರುವ ಆಸ್ತಿಯನ್ನೆಲ್ಲ ನಾವು ಅಣ್ಣನ ಹೆಸರಿಗೆ ಮಾಡಿಕೊಡಬೇಕೆಂದು ನಿರ್ಧರಿಸಿದ್ದೇವೆ. ಅಪ್ಪನ ಜವಾಬ್ದಾರಿಯನ್ನು ಅಣ್ಣನೇ ಹೊತ್ತಿದ್ದರೂ ಈಗ ಅಮ್ಮನನ್ನೂ ಅವರೇ ನೋಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ಆಸ್ತಿಯಲ್ಲೂ ಅವರದ್ದೇ ಪಾಲ ಇರಬೇಕು. ಇದನ್ನು ಕೇಳಿ ಕವಿತಾಳಿಗೆ ಒಳಗೊಳಗೆ ಲಡ್ಡು ಒಡಿದಂತಾಯಿತು. ಈ ಮುದಿವೆಯನ್ನು ಸಾಕಿರುವುದಕ್ಕೆ ಇಷ್ಟು ದಿನದ ನಂತರ ಫಲ ಸಿಗುತ್ತಿದೆ ಎಂದು ಸಂಭ್ರಮಿಸಿದಳು. ಆದರೆ ಸುಮಿತ್ರಾ ಅವರು ಇದನ್ನು ಕೇಳಿ ಒಳಗಿನಿಂದ ಜರ್ಝರಿತರಾದರು. ನನ್ನ ಮುಗ್ಧ ಮಗಳು ನನ್ನ ಕಣ್ಣಿನ ನೋವನ್ನು ಓದಲು ಸೋತಿದ್ದಾಳೆ. ಅಣ್ಣ ಅತ್ತಿಗೆಯ ಅಸಲಿ ಮುಖ ಅವಳಿಗೆ ಕಾಣುತ್ತಿಲ್ಲ. ಈ ಬಾರಿಯೂ ನಾನು ಸುಮ್ಮನಿದ್ದರೆ ದೊಡ್ಡ ತಪ್ಪಾಗುತ್ತದೆ ಎಂದು ನಿರ್ಧರಿಸಿ ಸುನೀನಾಳ ಕೋಣೆಗೆ ಹೋದರು. ಸುನೀನಾ ಪ್ರೀತಿಯಿಂದ ತಾಯಿಯ ಕಾಲುಗಳಿಗೆ ಎಣ್ಣೆ ಹಚ್ಚಲು ಮುಂದಾದಳು. ಆಗ ತಾಯಿಯ ಕಾಲುಗಳ ಮೇಲಿದ್ದ ಅಸಂಖ್ಯಾತ ಏಟಿನ ಕಲೆಗಳನ್ನು ಕಂಡು ಅವಳು ಬೆಚ್ಚುಬಿದ್ದಳು. ಅಮ್ಮ, ಇದೇನು ಕಲೆಗಳು ಎಂದು ಕೇಳಿದಾಗ ಸುಮಿತ್ರಾ ಅವರು ಹೆದರಿ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸಿದರು. ಅಂದು ರಾತ್ರಿ ಎಲ್ಲರೂ ಮಲಗಿದ್ದಾಗ ಕವಿತಾ ಮೆಲ್ಲನೆ ಬಂದು ಅತ್ತೆಯನ್ನು ಎಬ್ಬಿಸಿ ಅಡುಗೆ ಮನೆಗೆ ಕರೆದೊಯ್ದಳು. ತಿರಸ್ಕಾರದಿಂದ ಹೇಳಿದಳು, ತುಂಬಾ ಆರಾಮವಾಗಿ ಮಲಗಿದ್ದೀಯಲ್ಲ, ಇನ್ನು ಕೆಲವು ದಿನಗಳಷ್ಟೇ, ನಿನ್ನ ಮಗಳಂದಿರು ಆಸ್ತಿಯ ಹಕ್ಕನ್ನು ಬಿಟ್ಟುಕೊಡುವವರೆಗೂ ಈ ನಾಟಕ ನಡೆಯಲಿ. ಆಮೇಲೆ ನಿನ್ನನ್ನು ಮತ್ತು ನಿನ್ನ ಮಗಳಂದಿರನ್ನು ಈ ಮನೆಯಿಂದ ದೂರ ಮಾಡುತ್ತೇನೆ. ಒಂದು ವೇಳೆ ಯಾರಿಗಾದರೂ ಏನಾದರೂ ಸುಳಿವು ಸಿಕ್ಕರೆ ನಿನ್ನ ಮೈಮೇಲೆ ಹಿಂದಿಗಿಂತಲೂ ಹೆಚ್ಚಿನ ಏಟಿನ ಕಲೆಗಳಿರುತ್ತವೆ, ಎಚ್ಚರ. ಮರುದಿನ ಸಂಗೀತ ಕೂಡ ಬಂದಳು. ಮಗಳನ್ನು ಕಂಡ ತಕ್ಷಣ ಸುಮಿತ್ರಾ ಅವರು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದರು. ಮಗಳಂದಿರು ಇದನ್ನು ಪ್ರೀತಿಯ ಅಳು ಎಂದು ಭಾವಿಸಿದರು. ಆದರೆ ಆ ಅಳುವಿನ ಹಿಂದಿನ ನೋವು ಕವಿತಾಳಿಗೆ ಮಾತ್ರ ತಿಳಿದಿತ್ತು. ಅಷ್ಟರಲ್ಲಿ ಸಂಗೀತ ಮತ್ತು ಸುನೀನಾ ಅಣ್ಣನಿಗೆ ಹೇಳಿದರು, ಅಣ್ಣ, ವಕೀಲರಿಂದ ಆಸ್ತಿಯ ಪತ್ರಗಳನ್ನು ಸಿದ್ಧಪಡಿಸಿದ್ದೇವೆ, ಅವರು ನಾಳೆ ಬರುತ್ತಾರೆ. ಸುಮಿತ್ರಾ ಅವರು ತಡಬಡಾಯಿಸುತ್ತಾ, ಇದರ ಅಗತ್ಯವೇನಿತ್ತು? ಅಪ್ಪ ಏನೋ ಯೋಚಿಸಿ ಈ ಭಾಗ ಮಾಡಿರಬಹುದು ಎಂದರು. ಆಗ ಕವಿತಾ ಮತ್ತು ಪುನೀತ್ ಇಬ್ಬರೂ ಅಜ್ಜಿಯನ್ನು ಕೆಕ್ಕರಿಸಿ ನೋಡಿದರು. ಸುನೀನಾ ಹೇಳಿದಳು, ಅಮ್ಮ, ಅಪ್ಪ ನಮ್ಮ ಮೂವರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದರು. ಆದರೆ ಈಗ ನಾವು ನಮ್ಮ ಮನೆಗಳಲ್ಲಿ ನೆಮ್ಮದಿಯಾಗಿದ್ದೇವೆ. ನಮಗೆ ಈ ಆಸ್ತಿಯ ಅಗತ್ಯವಿಲ್ಲ. ಹೆತ್ತವರು ಮಕ್ಕಳಲ್ಲಿ ತಾರತಮ್ಯ ಮಾಡುವುದಿಲ್ಲ. ಆದರೆ ವಯಸ್ಸಾದ ಮೇಲೆ ಅವರಿಗೆ ಮಗನ ಹೆಗಲೇ ದೊಡ್ಡದು ಎನಿಸುತ್ತದೆ. ಮಗಳ ಮನೆ ಪರಕೀಯವಾಗಿ ಬಿಡುತ್ತದೆ. ಸುನೇನಾ ಹೆಚ್ಚಿನ ಮಾತುಗಳನ್ನು ಆಡುವ ಮೊದಲೇ ಸುಮಿತ್ರಾ ಅವರು ಅವಳ ಕೈ ಒತ್ತಿ ಸುಮ್ಮನಿರುವಂತೆ ಸಜ್ಞೆ ಮಾಡಿದರು. ಸುನೇನಾಳ ಈ ಗೊಂದಲದ ಮಾತುಗಳು ಎಲ್ಲರಿಗೂ ಆಶ್ಚರ್ಯ ತಂದವು. ಒಂದು ಕಡೆ ಅಪ್ಪ ಭೇದಭಾವ ಮಾಡಿಲ್ಲ ಎನ್ನುತ್ತಿದ್ದಳು, ಇನ್ನೊಂದು ಕಡೆ ವಯಸ್ಸಾದ ಮೇಲೆ ಹೆತ್ತವರು ಮಗನ ಆಸರೆ ಹುಡುಕುತ್ತಾರೆ ಎನ್ನುತ್ತಿದ್ದಳು. ನಂತರ ವಾತಾವರಣವನ್ನು ತಿಳಿಗೊಳಿಸಲು ಸುನೇನಾ ನಗುತ್ತಾ, ಅತ್ತಿಗೆ, ಪನೀರ್ ಪಕೋಡ ಮಾಡಿ, ಅಮ್ಮನಿಗೂ ಅದು ತುಂಬಾ ಇಷ್ಟ ಎಂದಳು. ಕವಿತಾ ತಕ್ಷಣ, ಬೇಡ ಸುನೇನಾ, ಅತ್ತಿಗೆ ಪನೀರ್ ಜೀರ್ಣವಾಗುವುದಿಲ್ಲ, ನಿಮಗಾಗಿ ಮಾಡುತ್ತೇನೆ ಎಂದಳು. ಸುನೇನಾ ಹಠ ಹಿಡಿದು, ಅಯ್ಯೋ ಅತ್ತಿಗೆ, ಏನೂ ಆಗಲ್ಲ, ಅಮ್ಮನೂ ತಿನ್ನುತ್ತಾರೆ, ಏನಾದ್ರೂ ಆದ್ರೆ ಡಾಕ್ಟರ್ ಇದ್ದಾರಲ್ಲ ಎಂದಳು. ಸುಮಿತ್ರಾ ಅವರು ಮೌನವಾಗಿದ್ದರು. ಆದರೆ ಈ ವಿಷಯ ಕವಿತಾಳಿಗೆ ಎಷ್ಟು ಸಿಟ್ಟು ತರುತ್ತದೆ ಎಂಬುದು ಅವರಿಗೆ ತಿಳಿದಿತ್ತು. ಮರುದಿನ ಬೆಳಿಗ್ಗೆ ಇಬ್ಬರೂ ಮಗಳಂದಿರು, ಅತ್ತಿಗೆ, ನಾವು ಮಾರುಕಟ್ಟೆಗೆ ಹೋಗಿ ವಕೀಲರನ್ನು ಕರೆದುಕೊಂಡು ಬರುತ್ತೇವೆ ಎಂದು ಹೋದರು. ಅವರು ಹೋದ ತಕ್ಷಣ ಕವಿತಾಳಿಗೆ ಅತ್ತೆಯ ಮೇಲೆ ಸೇಳು ತೀರಿಸಿಕೊಳ್ಳಲು ಅವಕಾಶ ಸಿಕ್ಕಿತು. ಅವಳು ಪನೀರ್ನ ದೊಡ್ಡ ತುಂಡೊಂದನ್ನು ತಂದು ವ್ಯಂಗ್ಯವಾಗಿ, ತಗೋ ಮುದಿವಿಯೇ, ಪನೀರ್ ಪಕೋಡ ತಿನ್ನಬೇಕಿತ್ತಲ್ಲವೇ, ನೋಡು ಎಷ್ಟು ದೊಡ್ಡ ತುಂಡು ತಂದಿದ್ದೇನೆ ಎಂದು ಹೇಳುತ್ತಾ ಅದರ ಮೇಲೆ ರಾಶಿ ರಾಶಿ ಖಾರದ ಪುಡಿಯನ್ನು ಸುರಿದಳು. ಈಗ ಇದನ್ನು ತಿನ್ನು ಎಂದು ಗದರಿಸಿದಳು. ಸುಮಿತ್ರಾ ಅವರು ಹೆದರಿ, ಬೇಡ ಸುಸೆ, ಇಷ್ಟು ಖಾರ ನಾನು ತಿನ್ನಲಾರೆ, ನಾನು ಪಕೋಡ ಕೇಳಿರಲಿಲ್ಲ, ಸುನೇನಾ ಕೇಳಿದ್ದು ಎಂದು ಬೇಡಿಕೊಂಡರು. ಕವಿತಾ ಸಿಟ್ಟಿನಿಂದ, ನೀನು ಬೇಡ ಎಂದು ಹೇಳಿಲ್ಲವಲ್ಲ, ನಾಲಿಗೆಯ ರುಚಿ ನೋಡೋಣ ಎಂದುಕೊಂಡಿದ್ದೀಯಾ? ಈಗ ನಿನಗೆ ಅಂತಹ ರುಚಿ ತೋರಿಸುತ್ತೇನೆಂದರೆ ಇನ್ಯಾವತ್ತೂ ತಿನ್ನುವ ಆಸೆ ಬರಬಾರದು. ನಿನ್ನನ್ನು ಉಳಿಸಲು ಈಗ ನಿನ್ನ ಮಗಳಂದಿರು ಇಲ್ಲಿಲ್ಲ ಎಂದು ಅತ್ತೆಯ ಬಾಯಿಗೆ ಬಲವಂತವಾಗಿ ಆ ಖಾರದ ಪನೀರ್ ತುಂಡನ್ನು ತೂರಿಸಲು ಹೋದಳು.
ಸುಮಿತ್ರಾ ಅವರು ಕಣ್ಣೀರು ಹಾಕುತ್ತಾ, ಸೊಸೆ, ಇಷ್ಟು ದೌರ್ಜನ್ಯ ಮಾಡಬೇಡ, ಬೇಕಿದ್ದರೆ ನನಗೆ ವಿಷ ಕೊಟ್ಟುಬಿಡು, ನಾನು ಸತ್ತು ನಿನ್ನ ಜೀವನದಿಂದ ದೂರ ಹೋಗುತ್ತೇನೆ ಎಂದು ಅಳತೊಡಗಿದರು. ಕವಿತಾ ಕ್ರೂರವಾಗಿ ನಗುತ್ತಾ, ವಿಷ ಕೊಟ್ಟರೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ, ನೀನು ಇನ್ನು ಎಷ್ಟು ದಿನ ಬದುಕುತ್ತೀಯೋ ಅಷ್ಟು ದಿನ ನಿನ್ನನ್ನು ಚಿತ್ರಹಿಂಸೆ ನೀಡಿ ನೀನೇ ಸಾಯುವಂತೆ ಮಾಡುತ್ತೇನೆ ಎಂದು ಅರಚಿದಳು. ಅವಳು ಪನೀರ್ ತುಂಡನ್ನು ಸುಮಿತ್ರಾ ಅವರ ಬಾಯಿಗೆ ತೂರಿಸುವಷ್ಟರಲ್ಲಿ ಹಿಂದಿನಿಂದ ಸುನೇನಾ ಮತ್ತು ಸಂಗೀತ ಬಂದರು. ಸಂಗೀತ ಓಡಿಬಂದು ಕವಿತಾಳನ್ನು ತಳ್ಳಿ ಅವಳಿಗೆ ಸತತವಾಗಿ ಕೆನ್ನೆಗೆ ಬಾರಿಸಿದಳು. ಕವಿತಾ ಕಿರುಚುತ್ತಾ, ಸಂಗೀತ, ಏನಿದು ನಿನ್ನ ವರ್ತನೆ ಎಂದಳು. ಸಂಗೀತ ದೃಢವಾಗಿ, ನೀನು ಅಮ್ಮನಿಗೆ ಮಾಡುತ್ತಿರುವುದಕ್ಕೆ ಹೋಲಿಸಿದರೆ ಇದೇನೂ ಅಲ್ಲ ಅತ್ತಿಗೆ ಎಂದಳು. ಶಬ್ದ ಕೇಳಿ ಪುನೀತ್ ಕೂಡ ಬಂದನು. ಕವಿತಾ ನಾಟಕ ಮಾಡುತ್ತಾ, ನೋಡಿರಿ, ನಿಮ್ಮ ತಂಗಿ ನನ್ನ ಮೇಲೆ ಕೈ ಎತ್ತುತ್ತಿದ್ದಾಳೆ ಎಂದು ಅತ್ತಳು. ಪುನೀತ್ ಕೋಪದಿಂದ, ಸಂಗೀತ, ಇದೇನಾ ನೀನಿಲ್ಲಿಗೆ ಬಂದ ಉದ್ದೇಶ? ಇನ್ಮುಂದೆ ಇದು ನನ್ನ ಮನೆ, ಇಲ್ಲಿ ನನ್ನ ಮತ್ತು ಕವಿತಾಳ ಆಜ್ಞೆ ಮಾತ್ರ ನಡೆಯುವುದು, ನೀವಿಬ್ಬರೂ ಇಲ್ಲಿಗೆ ಬರುವುದು ಬೇಡ ಎಂದನು. ಆಗ ಪುನೀತ್ ಕವಿತಾಳಿಗೆ ಒಂದು ಸುದ್ದಿ ತಿಳಿಸಿದನು. ಕವಿತಾ, ಇವರು ಈಗ ತಾನೇ ಅಂಗಡಿಗೆ ವಕೀಲರನ್ನು ಕರೆದು ತಂದು ಆಸ್ತಿಯ ಪತ್ರಗಳಿಗೆ ಸಹಿ ಹಾಕಿದ್ದಾರೆ. ಇವರ ಪಾಲು ಈಗ ನನ್ನ ಹೆಸರಿಗೆ ಬಂದಿದೆ. ಇನ್ನು ನಿನಗೆ ಚಿಂತೆಯಿಲ್ಲ. ಈ ಮುದಿವೆಯನ್ನು ಹೇಗೆ ಬೇಕಾದರೂ ನಡೆಸಿಕೋ, ಹಾಗೂ ಇವರನ್ನು ಬೇಕಿದ್ದರೆ ಅವರ ಜೊತೆಗೆ ಕಳುಹಿಸಿಕೋ ಎಂದನು. ಕವಿತಾಳಿಗೆ ಸಂತೋಷವಾಯಿತು. ಆದರೆ ಇವರು ಮಾರುಕಟ್ಟೆಗೆ ಹೋಗುತ್ತೇವೆ ಎಂದವರು ಅಂಗಡಿಗೆ ಯಾಕೆ ಹೋದರು ಎಂದು ಕೇಳಿದಳು. ಇದನ್ನು ಕೇಳಿ ಸುನೇನಾ ಮತ್ತು ಸಂಗೀತ ಜೋರಾಗಿ ನಗಲಾರಂಭಿಸಿದರು. ಸುನೇನಾ ಹೇಳಿದಳು, ಅಣ್ಣ, ಅತ್ತೆಗೆಯ ಬುದ್ಧಿ ನಿನ್ನದಕ್ಕಿಂತ ವೇಗವಾಗಿದೆ ನೋಡು. ನಾವು ಅಂಗಡಿಗೆ ಹೋಗಿ ಸಹಿ ಮಾಡಿದ್ದು ಯಾಕೆಂದರೆ ನಮ್ಮ ಪ್ಲಾನ್ ಯಶಸ್ವಿಯಾಗಲಿ ಎಂದು. ಇಲ್ಲಿ ಮನೆಯಲ್ಲಿದ್ದರೆ ಅತ್ತೆಗೆ ಸಂಶಯ ಬರುತ್ತಿತ್ತು. ಪುನೀತ್ ಆಶ್ಚರ್ಯದಿಂದ, ಏನಿದು ಸುನೇನಾ ಎಂದು ಕೇಳಿದನು. ಸುನೇನಾ ಶಾಂತವಾಗಿ, ತಡಿಯಣ್ಣ, ಮೊದಲಿನಿಂದ ಹೇಳುತ್ತೇನೆ. ಸಂಗೀತಕ್ಕ, ನಾವು ನಿಜಕ್ಕೂ ಒಳ್ಳೆಯ ನಟಿಯರು ಅಲ್ವಾ? ಇಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದೇವೆ. ಅಣ್ಣ, ಈ ಪ್ಲಾನ್ ಶುರುವಾಗಿದ್ದು ಅಂದು ಗೋಲು ಅಮ್ಮನಿಗೆ ಪಕೋಡ ತಿನ್ನಿಸಿದ ದಿನವೇ. ಅದಕ್ಕೂ ಮೊದಲು ಗೋಲು ಅಚಾನಕ್ಕಾಗಿ ನನಗೆ ಫೋನ್ ಮಾಡಿದ್ದ. ಆಗ ನೀವಿಬ್ಬರೂ ಅಮ್ಮನಿಗೆ ಹೊಡೆಯುತ್ತಿರುವ ಶಬ್ದ ಮತ್ತು ಅವರು ಅಳುತ್ತಿರುವ ಧ್ವನಿ ನನಗೆ ಫೋನ್ನಲ್ಲಿ ಕೇಳಿಸಿತ್ತು. ಅಂದೇ ನಿನ್ನ ಅಸಲಿ ಮುಖ ನಮಗೆ ತಿಳಿದಿತ್ತು. ಅಂದು ಗೋಲು ಮೊಬೈಲ್ನಲ್ಲಿ ಗೇಮ್ ಆಡುತ್ತಿದ್ದಾಗ ನಡೆದದ್ದು ಅವನ ತಪ್ಪೋ ಅಥವಾ ದೇವರ ಲೀಲೆಯೋ ತಿಳಿಯದು. ಆದರೆ ಅಂದು ಅತ್ತಿಗೆ ಕೇವಲ ಒಂದು ಪಕೋಡ ತಿಂದಿದ್ದಕ್ಕೆ ಅಮ್ಮನನ್ನು ಹೊಡೆಯುತ್ತಿದ್ದಾಗ ಫೋನ್ ಕನೆಕ್ಟ್ ಆಗಿದ್ದರಿಂದ ನಾನು ಪ್ರತಿಯೊಂದು ಶಬ್ದವನ್ನು ಕೇಳಿಸಿಕೊಂಡಿದ್ದೆ. ಅಂದೇ ನನಗೆ ಅರ್ಥವಾಯಿತು, ಇನ್ನು ಸುಮ್ಮನಿರುವುದು ಪಾಪವೆಂದು. ಅಮ್ಮನ ಮೇಲೆ ನೀವು ಎಂತಹ ದೌರ್ಜನ್ಯ ಎಸಗುತ್ತಿದ್ದೀರಿ ಎಂಬುದು ಅಂದೇ ನನಗೆ ತಿಳಿಯಿತು. ತಕ್ಷಣ ನಾನು ಸಂಗೀತ ಅಕ್ಕನ ಜೊತೆ ಮಾತನಾಡಿ ನಿಮಗೆ ಪಾಠ ಕಲಿಸಲು ಈ ಯೋಜನೆ ರೂಪಿಸಿದೆವು. ನಮಗೆ ಬೇಕಿದ್ದರೆ ಅಂದೇ ಬಂದು ನಿಮ್ಮ ಅಸಲಿ ಬಣ್ಣ ಬಯಲು ಮಾಡಬಹುದಿತ್ತು. ಆದರೆ ಇಂದು ಸಿಕ್ಕಿದ ಮಜಾ ಅಂದು ಸಿಗುತ್ತಿರಲಿಲ್ಲ. ಅಣ್ಣ, ನಿನಗೇನನಿಸಿತು? ನಾವು ಹಠಾತ್ತನೆ ಒಂದು ಆಸ್ತಿಯ ಬಗ್ಗೆ ಮಾತನಾಡುತ್ತಿದ್ದೇವೆ ಎಂದುಕೊಂಡೆಯಾ? ಇಲ್ಲ, ಮೊದಲು ನಿಮ್ಮಿಂದ ಎಲ್ಲವನ್ನೂ ಕಿತ್ತುಕೊಂಡು ಅಮ್ಮನ ಹೆಸರಿಗೆ ಮಾಡಿಸುವುದು ನಮ್ಮ ಗುರಿಯಾಗಿತ್ತು. ಅಂದಿನ ಹಲ್ಲೆಯ ಆಡಿಯೋ ರೆಕಾರ್ಡಿಂಗ್ ನನ್ನ ಫೋನ್ನಲ್ಲಿದೆ ಮತ್ತು ಇಂದಿನ ವಿಡಿಯೋ ಸಂಗೀತ ಅಕ್ಕನ ಫೋನ್ನಲ್ಲಿದೆ. ನಿಮ್ಮಿಬ್ಬರನ್ನು ಜೈಲಿಗೆ ಕಳುಹಿಸಲು ಇದು ಸಾಕು ಎಂದು ಸುನೇನಾ ದೃಢವಾಗಿ ಹೇಳಿದಳು. ಇದನ್ನು ಕೇಳಿ ಸುಮಿತ್ರಾ ಅವರು ನಡುಗುವ ಧ್ವನಿಯಲ್ಲಿ ಕೇಳಿದರು, ನಿಜವಾಗಿಯೂ ಇವರಿನ್ಮುಂದೆ ನನ್ನ ಮೇಲೆ ಕೈ ಎತ್ತುವುದಿಲ್ಲವೇ? ಸುನೇನಾ, ಇವಳು ಹೊಡೆದಾಗ 2 ದಿನಗಳ ಕಾಲ ನನಗೆ ಹಾಸಿಗೆಯಿಂದ ಏಳಲಾಗುತ್ತಿರಲಿಲ್ಲ. ನೋವಿನಿಂದ ವಾಂತಿಯಾಗುತ್ತಿತ್ತು. ಅಜ್ಜಿ ಕಣ್ಣೀರೊರೆಸಿಕೊಳ್ಳುತ್ತಾ ಮುಂದುವರೆಸಿದರು, ಮಕ್ಕಳೇ, ನೀವು ಚಿಕ್ಕವರಿದ್ದಾಗ ನಾನು ನಿಮಗೆ ಹೊಡೆದರೆ ಆ ಪೆಟ್ಟಿನ ಗುರುತು ಕಂಡಾಗ ನನ್ನ ಹೃದಯ ಚುರುಕ್ಕೆನ್ನುತ್ತಿತ್ತು. ಆದರೆ ಇಂದು ನನ್ನ ಈ ಮುದಿಯಾದ ಅಸಹಾಯಕ ಮೈಮೇಲೆ ಇಷ್ಟೊಂದು ಪೆಟ್ಟಿನ ಗುರುತುಗಳನ್ನು ನೀಡಿದ್ದಾರಲ್ಲ. ರಾತ್ರಿಯಿಡೀ ನೋವಿನಿಂದ ನರಳುತ್ತಿದ್ದಲು ಇವರಿಗೆ ಸ್ವಲ್ಪವೂ ಕನಿಕರ ಬರುತ್ತಿರಲಿಲ್ಲ. ಸಂಗೀತಾಳ ಕಣ್ಣುಗಳು ತುಂಬಿ ಬಂದವು. ಅಮ್ಮ, ನೀವೇಕೆ ನಮಗೆ ಒಮ್ಮೆಯೂ ಹೇಳಲಿಲ್ಲ? ಇಷ್ಟೊಂದು ಕಿರುಕುಳ ಯಾಕೆ ಸಹಿಸಿಕೊಂಡಿರಿ ಎಂದಳು. ಸುಮಿತ್ರಾ ಅವರು ಅಳುತ್ತಾ ಹೇಳಿದರು, ಹೆದರಿಕೆಯಾಗುತ್ತಿತ್ತು ಮಗಳೇ. ಇವಳ ಪೆಟ್ಟನ್ನಾದರೂ ಸಹಿಸಿಕೊಳ್ಳಬಹುದಿತ್ತು. ಆದರೆ ಪುನೀತ್ ಹೊಡೆದಾಗ ನನ್ನ ಮೂಳೆಗಳು ಚಟಕ್ಕೆಂದು ಮುರಿಯುವ ಶಬ್ದ ಕೇಳಿಸುತ್ತಿತ್ತು. ಅಯ್ಯೋ, ಇಷ್ಟೆಲ್ಲಾ ಪೆಟ್ಟು ತಿಂದ ಮೇಲೂ ನಾನು ಇನ್ನೂ ಬದುಕಿದ್ದೇನಲ್ಲ. ಒಂದು ಸಲವಂತೂ ನಿನ್ನ ಅಣ್ಣ ಕಬ್ಬಿಣದ ಬಕೆಟ್ನಿಂದ ನನ್ನ ತಲೆಗೆ ಹೊಡೆದಿದ್ದ. ಆಗಲೂ ನಾನು ಸಾಯಲಿಲ್ಲ. ಸಂಗೀತ ಸಿಟ್ಟಿನಿಂದ ಹೇಳಿದಳು, ಅಮ್ಮ, ನಿಮ್ಮ ಪ್ರತಿ ಗಾಯಕ್ಕೂ ಇಂದು ಲೆಕ್ಕ ಸಿಗಲಿದೆ. ಇವರಿಗೆ ಸರಿಯಾದ ಶಿಕ್ಷೆ ಕೊಡಿಸುತ್ತೇವೆ. ನೋಡಿ, ಪೊಲೀಸರು ಬಂದಿದ್ದಾರೆ. ಕರೆದೊಯ್ಯಿರಿ ಈ ರಾಕ್ಷಸರನ್ನು. ಪೊಲೀಸರು ಕವಿತಾ ಮತ್ತು ಪುನೀತ್ ಇಬ್ಬರನ್ನು ಬಂಧಿಸಿ ಕರೆದೊಯ್ದರು. ಸುನೇನಾ ತಾಯಿಯ ಕೈ ಹಿಡಿದು ಹೇಳಿದಳು, ಅಮ್ಮ, ಈಗ ನೀವು ಇಲ್ಲಿ ನೆಮ್ಮದಿಯಾಗಿ ಇರಬಹುದು. ಆದರೆ ಈ ವಯಸ್ಸಿನಲ್ಲಿ ಒಬ್ಬರೇ ಹೇಗಿರುತ್ತೀರಿ? ನನ್ನ ಜೊತೆ ಬನ್ನಿ. ಸುಮಿತ್ರಾ ಅವರು ಸಣ್ಣ ನಗೆಯೊಂದಿಗೆ ಹೇಳಿದರು, ಬೇಡ ಮಗಳೇ, ಈ ಮುದಿಮೂಳೆಗಳು ಇಷ್ಟೊಂದು ಪೆಟ್ಟನ್ನು ಸಹಿಸಿಕೊಂಡಿವೆ ಅಂದ ಮೇಲೆ ಒಬ್ಬಂಟಿಯಾಗಿ ಇರಲು ಶಕ್ತವಾಗಿವೆ. ನನಗೆ ನನ್ನ ಸ್ವಾತಂತ್ರ್ಯವನ್ನು ಅನುಭವಿಸಲು ಬಿಡು. ಇನ್ಮುಂದೆ ನನ್ನ ಕೋಣೆಯಲ್ಲಿ
ನಾನೇ ಮಲಗುತ್ತೇನೆ, ನನಗೆ ಇಷ್ಟ ಬಂದದ್ದನ್ನು ತಿನ್ನುತ್ತೇನೆ. ಅಜ್ಜಿ ಮಕ್ಕಳಂತೆ ನಕ್ಕಿದ್ದನ್ನು ಕಂಡು ಸುನೇನಾ ಮತ್ತು ಸಂಗೀತ ಭಾವುಕರಾದರು. 5 ವರ್ಷಗಳ ನಂತರ ಜೈಲಿನಿಂದ ಬಿಡುಗಡೆಯಾಗಿ ಬಂದ ಕವಿತಾ ಮತ್ತು ಪುನೀತ್ ಸುಮಿತ್ರಾ ಅಜ್ಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು. ಮೊದಲು ಅವರನ್ನು ಕ್ಷಮಿಸಲು ಅಜ್ಜಿ ಒಪ್ಪಲಿಲ್ಲ. ಆದರೆ ಮಗಳಂದಿರ ಅತೀವ ಒತ್ತಡದ ನಂತರ ಅಜ್ಜಿಯ ಮನಸ್ಸು ಕರಗಿತು. ಸರಿ, ನಿಮ್ಮ ಹೊಸ ಸಂಸಾರವನ್ನು ಮತ್ತೆ ಆರಂಭಿಸಿ, ಸುಖವಾಗಿರಿ ಎಂದು ಹರಸಿದರು. ಹೌದು, ದಾರಿ ತಪ್ಪಿದವರು ತಿದ್ದಿ ಬಂದಾಗ ಅವರಿಗೆ ಮತ್ತೊಂದು ಅವಕಾಶ ನೀಡುವುದು ಮಾನವೀಯತೆ. ಗೆಳೆಯರೇ, ಈ ಕಥೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ನಮ್ಮ ಚಾನೆಲ್ಗೆ ಮೊದಲ ಬಾರಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಇದರಿಂದ ಹೊಸ ಕಥೆಗಳ ಮಾಹಿತಿ ನಿಮಗೆ ಮೊದಲು ಸಿಗುತ್ತದೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.